ಭಾರತೀಯರ ಪಾಲಿಗೆ ಆಭರಣವೆಂದರೆ ಸಂಸ್ಕೃತಿ ಹಾಗೂ ವ್ಯಕ್ತಿತ್ವದ ಪ್ರತಿಬಿಂಬವಿದ್ದಂತೆ. ಇಂದು ಆಭರಣಗಳು ಮನುಷ್ಯನ ಬದುಕಿನಲ್ಲಿ ಮೂಲಭೂತ ವಸ್ತು ಎನಿಸಿಕೊಂಡಿವೆ. ಆದರೆ ಇದು ಕೇವಲ ವ್ಯಕ್ತಿತ್ವ ಪ್ರದರ್ಶನದ ಮಾಧ್ಯಮವಾಗಿಲ್ಲದೆ ಇಂದು ಆಧುನಿಕ ಹೂಡಿಕೆ ಮಾರ್ಗವಾಗಿ ಬದಲಾಗಿದೆ ಎಂದು ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಹೇಳಿದರು. ಶನಿವಾರದಂದು ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿಯಲ್ಲಿ ಸ್ವಾಗತ್ ಜ್ಯುವೆಲ್ಲರ್ಸ್ ಸಹಯೋಗದಲ್ಲಿ ನಡೆದ ಕಿಸ್ನಾ ವಜ್ರ ಮತ್ತು ಚಿನ್ನಾಭರಣಗಳ ಬೃಹತ್ ಪ್ರದರ್ಶನ ಹಾಗೂ ಮಾರಾಟ ಮೇಳ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿ, ಬಂಗಾರ ದರ ಏರಿಕೆ ಎನ್ನುವುದು ಕಾಲಮಾನದ ನಿರ್ಧಾರ. ಬೆಲೆ ಏರಿಕೆಯಾದರೂ ಆ ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ. ಪ್ರತಿ ವ್ಯಕ್ತಿಯು ಜೀವನದ ಕಠಿಣ ಪರಿಸ್ಥಿತಿಯಲ್ಲಿ ಜಗ್ಗದೆ ಕುಗ್ಗದೆ ಪ್ರಯೋಗಶೀಲರಾಗಿ ಮುನ್ನುಗ್ಗಬೇಕು. ಇಂತಹ ಕಾರ್ಯವನ್ನ ಸ್ವಾಗತ್ ಜ್ಯುವೆಲ್ಲರ್ಸ್ನವರು ಮಾಡಿದ್ದು ಜಿಲ್ಲೆಯಲ್ಲಿ ಸತತ 2ನೇ ವರ್ಷ ಕಿಸ್ನಾ ಆಭರಣಗಳ ಪ್ರದರ್ಶನ ಮೇಳ ಆಯೋಜಿಸಿದ್ದಾರೆ. ಈ ಮೂಲಕ ಗ್ರಾಹಕರಿಗೆ ತಮ್ಮ ಆಭರಣಗಳ ಜೊತೆ ಹೊಸತನ್ನ ನೋಡುವ ಭಾಗ್ಯ ಕಲ್ಪಿಸಿದ್ದಾರೆ ಎಂದರು. ಈ ಬಂಗಾರದ ದರ ಏರಿಕೆ ಏನಿದೆಯಲ್ಲ, ಬಹುಶಃ ನಮ್ಮೆಲ್ಲ ಬದುಕುಗಳ ನಮ್ಮೆಲ್ಲ ರೀತಿಯ ವೃತ್ತಿಗಳ ನಡುವೆ ಮತ್ತೆ ನಮ್ಮೆಲ್ಲ ಈ ಸಾಮಾಜಿಕ ರಾಜಕೀಯ ಹಲವಾರು ಚಟುವಟಿಕೆಗಳು ಒಂದು ರೀತಿ ಅಸ್ತವ್ಯಸ್ತವಾದಂತಹ ಸಂದರ್ಭಗಳು ಇವು. ಆದ್ರೂ ಮನುಷ್ಯ ಒಂದು ಸ್ವಲ್ಪ ದಿವಸ ಅದರ ಈ ಇಂಬ್ಯಾಲೆನ್ಸ್ ಅನ್ನೋದೇನಿದೆಯಲ್ಲ ಅದನ್ನ ಅನುಭವಿಸ್ತಾನೆ. ಮತ್ತೆ ಪುನಃ ಅದೇ ಹಳೆಯ ಮನಸ್ಸಿನ ಸ್ಥಿತಿಗೆ ನಾವು ಯಾವಾಗ 56-57 ರೂಪಾಯಿ ಇತ್ತಲ್ಲ ಅದೇ ಸ್ಥಿತಿಗೆ ಈಗ 72-73ಕ್ಕೆ ಬಂದು ತಲುಪಿದ್ದೇವೆ. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿದ್ದ ಡಾಕ್ಟರ್ ಶಿವಾನಂದ್ ನಾಯಕ್ ಮಾತನಾಡಿ, ಆಭರಣಗಳು ಮನುಷ್ಯನ ಹೃದಯ ಶ್ರೀಮಂತಿಕೆಯ ಭೌತಿಕ ಪ್ರತಿರೂಪವಾಗಿದೆ. ಇಂತಹ ವಿಭಿನ್ನ ವಿನ್ಯಾಸದ ಆಭರಣಗಳನ್ನು ಸ್ವಾಗತ್ನವರು ರಿಯಾಯಿತಿ ದರದಲ್ಲಿ ಜಿಲ್ಲೆಯ ಜನತೆಗೆ ಪರಿಚಯಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕಾರವಾರ್ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅಶೋಕ್ ಕುಡ್ತಾಳ್ಕರ್, ದೈವಜ್ಞ ಅಸೋಸಿಯೇಷನ್ ಅಧ್ಯಕ್ಷ ವಿಲಾಸ್ ರೇವಣ್ಕರ್, ಸ್ವಾಗತ್ ಮಾಲೀಕ ರಾಜೇಶ್ ಬೆರ್ಣೇಕರ್, ಮಹಿಳಾ ಮಂಡಳ ಅಧ್ಯಕ್ಷೆ ಉಷಾ ಹಳದಿಪುರ, ಮಹಿಳಾ ಮಂಡಳ ಟ್ರಸ್ಟಿ ಅಧ್ಯಕ್ಷೆ ಪ್ರೇಮಾ ರಾಯ್ಕರ್, ಅಲ್ತಾಫ್ ಶೇಖ್, ಸಮೀರ್ ಕುಮಾರ್ ನಾಯ್ಕ್, ಶ್ರೀಪಾದ್ ನೇತಲ್ಕರ್, ಸುಧನ್ ನಿಲಾವರ್ ಇತ್ಯಾದಿ ಗಣ್ಯರು ಉಪಸ್ಥಿತರಿದ್ದರು. ಶಿಲ್ಪಾ ನಾಯ್ಕ್ ನಿರೂಪಿಸಿದ್ರು. ಸ್ವಾಗತ್ ಆಭರಣ್ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಸಂತೋಷ್ ವರ್ಣೇಕರ್ ವಂದಿಸಿದ್ರು. ಕಾರ್ಯಕ್ರಮ ಮುಗಿದ ಬಳಿಕ ಹಾಜರಿದ್ದ ಗಣ್ಯರು ಆಭರಣ ಪ್ರಿಯರು ಮೇಳದಲ್ಲಿ ಪ್ರದರ್ಶನಕ್ಕಿಟ್ಟಿದ್ದ ವಿವಿಧ ವಿನ್ಯಾಸದ ಆಭರಣಗಳನ್ನು ವೀಕ್ಷಿಸಿದ್ರು. ಹಳದಿ, ಬಿಳಿ ಹಾಗೂ ಗುಲಾಬಿ ಚಿನ್ನದಲ್ಲಿ ಲಭ್ಯವಿದ್ದ ಮೂಗುತಿ, ಕಿವಿಯೋಲೆ, ಉಂಗುರ, ನೆಕ್ಲೆಸ್, ಬಳೆ, ಬ್ರೇಸ್ಲೆಟ್ ಇತ್ಯಾದಿ ಆಭರಣಗಳನ್ನು ಗ್ರಾಹಕರು ಉತ್ಸಾಹದಿಂದ ಖರೀದಿಸಿದ್ರು. ಇಲ್ಲಿ ಎಲ್ಲ ಗ್ರಾಹಕರಿಗೆ ಸೂಕ್ತವಾಗುವ ಹಗುರ ಭಾರದ ಐಜಿಐ ಪ್ರಮಾಣೀಕೃತ ಆಭರಣಗಳು ಸಂಗ್ರಹವಿದ್ದು ಬೆಲೆ 5,000ದಿಂದ ಶುರುವಾಗುತ್ತದೆ. ಪೆಂಡೆಂಟ್ ಬೆಲೆ 5,000ದಿಂದ, ಮಹಿಳೆಯರ ಉಂಗುರ 8,000ದಿಂದ ಹಾಗೂ ಮಂಗಳಸೂತ್ರ 40,000ದಿಂದ ಶುರುವಾಗುತ್ತದೆ. ಎರಡನೇ ಬಾರಿಗೆ ಡೈಮಂಡ್ ವಜ್ರದ ಎಕ್ಸಿಬಿಷನ್ನ ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರವಾರ ಜನರು ತುಂಬ ಒಳ್ಳೆಯ ಪ್ರತಿಸಾದವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿಗೆ 10,000 ಡಿಸೈನ್, ವಿವಿಧ ಬಗೆಯ ಡಿಸೈನ್ಸ್ ಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ಈ ಎಕ್ಸಿಬಿಷನ್ನಲ್ಲಿ ಪ್ರದರ್ಶಿಸಲಾಗಿದೆ. ಹಳಿಯಾಳ ತಾಲೂಕಿನಾದ್ಯಂತ ಕಳೆದ ಕೆಲ ದಿನಗಳಿಂದ ಸಾಯಂಕಾಲ ನಿರಂತರ ಪೂರ್ವ ಮುಂಗಾರು ಮಳೆ ಬಿದ್ದ ಪರಿಣಾಮ ರೈತರಿಗೆ ಬಿತ್ತನೆಗಾಗಿ ಜಮೀನು ಹದ ಮಾಡಲು ಅನುಕೂಲವಾಗಿದೆ. ಗ್ರಾಮೀಣ ಭಾಗದ ಹಲವೆಡೆ ರೈತರು ಗದ್ದೆಗಳಲ್ಲಿ ಜಮೀನು ಹದ ಮಾಡುವ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದು ಕಾಣುತ್ತಿದೆ. ಹಳಿಯಾಳ ತಾಲೂಕಿನಲ್ಲಿ ಒಟ್ಟು 21,000 ಹೆಕ್ಟೇರ್ ಕೃಷಿ ಜಮೀನಿದ್ದು, ಇವುಗಳಲ್ಲಿ 5,400 ಹೆಕ್ಟೇರ್ ಜಮೀನಿನಲ್ಲಿ ಭತ್ತ, 3,100 ಹೆಕ್ಟೇರ್ ಜಮೀನಿನಲ್ಲಿ ಗೋವಿನ ಜೋಳ, 12,200 ಹೆಕ್ಟೇರ್ ಜಮೀನಿನಲ್ಲಿ ಕಬ್ಬು, 300 ಹೆಕ್ಟೇರ್ ಜಮೀನಿನಲ್ಲಿ ಹತ್ತಿ ಬೆಳೆಸಲಾಗುತ್ತದೆ. ಕೃಷಿ ಇಲಾಖೆಯಿಂದ ಅಧಿಕೃತವಾಗಿ ರಸಗೊಬ್ಬರ ಮಾರಾಟಕ್ಕೆ ಪರವಾನಗಿ ಪಡೆದುಕೊಂಡವರು ರಸಗೊಬ್ಬರವನ್ನ ಮಾರಾಟಕ್ಕೆ ದಾಸ್ತಾನು ಇಡ್ತಿದ್ದಾರೆ. ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಾದ ಮುರ್ಕವಾಡ, ಸಾಮ್ರಾಣಿ, ಹಳಿಯಾಳ್ ಮತ್ತು ದಾಂಡೇಲಿಯಲ್ಲಿ ರಿಯಾಯಿತಿ ದರದಲ್ಲಿ ಭತ್ತ ಹಾಗೂ ಮೆಕ್ಕೆಜೋಳ ಬೀಜಗಳನ್ನು ವಿತರಿಸಲಾಗುವುದು. ಹತ್ತಿ ಬೀಜಗಳನ್ನು ರೈತರು ಮಾರುಕಟ್ಟೆಯಲ್ಲಿ ಪಡೆದುಕೊಳ್ಳಬೇಕು. ಈಗಾಗಲೇ ಬಿದ್ದ ಮಳೆಯಿಂದ ರೈತರು ಜಮೀನನ್ನ ಹದಗೊಳಿಸಿ ಒಣಬಿತ್ತನೆ ಮಾಡಲು ಅನುಕೂಲಕರವಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಪಿಐ ಮಾನೆ ತಿಳಿಸಿದರು.
ಕಬ್ಬನ್ನ ಅಲ್ಲಲ್ಲಿ ಬೆಳೆಸಲಾಗಿದ್ದು ಪ್ರಸಕ್ತ ಸಾಲಿನಲ್ಲಿ ತೀವ್ರತರ ಬಿಸಿಲಿನ ಪರಿಣಾಮವಾಗಿ ಈಗಾಗಲೇ ಬೆಳೆದ ಕಬ್ಬಿಗೆ ನೀರಿನ ಕೊರತೆ ಉಂಟಾಗಿ ಬೆಳೆ ಕುಂಠಿತವಾಗಿದೆ. ರೈತರು ಕಬ್ಬಿನಲ್ಲಿಯ ಕಳೆ ಕಸ ತೆಗೆದು ರಸಗೊಬ್ಬರ ಕೊಟ್ಟು ಕಬ್ಬಿನ ಬೆಳೆ ಸುಧಾರಿಸಲು ಸಾಧ್ಯವಾಗುತ್ತದೆ ಎಂದರು. 4 ಎಕರೆಗಳಷ್ಟು ಜಮೀನು ಹೊಂದಿದ್ದು ಪ್ರತಿ ವರ್ಷ ಭತ್ತ, ಮೆಕ್ಕೆಜೋಳವನ್ನ ಬೆಳೆಯುತ್ತೇನೆ. 4 ದಿನಗಳಿಂದ ಬಿದ್ದ ಮಳೆಯ ಪರಿಣಾಮವಾಗಿ ಜಮೀನನ್ನ ಬಿತ್ತನೆಗೆ ಹದಗೊಳಿಸುತ್ತಿದ್ದೇನೆ ಎಂದು ಜಮೀನಿನಲ್ಲಿ ರಂಟೆ ಹೊಡೆಯುತ್ತಾ ಕೃಷಿ ಕಾಯಕದಲ್ಲಿ ತೊಡಗಿದ್ದ ಹೊಸ ಹಡಗಲಿ ಗ್ರಾಮದ ಸೋಮನಿಂಗ ನಿಂಗಪ್ಪ ಬಾರ್ಕಿ ಸಂತಸದಿಂದ ಪ್ರತಿಕ್ರಿಯಿಸಿದರು. ದಾಂಡೇಲಿ ಅಭಯಾರಣ್ಯ ದಂಡಕಾರಣ್ಯದೊಳಗೆ ಹೇರಳವಾಗಿ ನೇರಳೆ ಹಣ್ಣುಗಳು ಸಿಗ್ತಿದ್ರೂ ಕೂಡ ಇಲ್ಲಿಯ ಮಾರುಕಟ್ಟೆಗೆ ಬೆಂಗಳೂರಿನ ನೇರಳೆ ಹಣ್ಣು ಬಂದಿರೋದು ವಿಶೇಷವಾಗಿ ಗಮನ ಸೆಳೆಯುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ದಾಂಡೇಲಿ ಜೊಯ್ಡಾ ಕಾಡಿನಲ್ಲಿ ನೇರಳೆ, ಜಾಂಬುಳೆ, ಸಂಪಿಗೆ, ಮುಳ್ಳುಹಣ್ಣು ಹೀಗೆ ಹಲವಾರು ರೀತಿಯ ಹಣ್ಣುಗಳು ಸಿಗುತ್ತವೆ. ಈ ಹಣ್ಣುಗಳನ್ನ ಕಾಡಿನಲ್ಲಿ ವಾಸಿಸುವ ಜನರು ಹೆಚ್ಚಾಗಿ ಬಳಸ್ತಾರೆ. ಅಲ್ಲಲ್ಲಿ ಕೆಲವು ಕಾಡು ವಾಸಿಗಳು ಈ ಹಣ್ಣುಗಳನ್ನ ತೆಗೆದು ರಸ್ತೆ ಬದಿಯಲ್ಲಿ ನಿಂತು ಮಾರಾಟ ಮಾಡೋದು ಕೂಡ ಕಂಡುಬರುತ್ತದೆ. ಇನ್ನು ಕೆಲವರು ಕಾಡಿನಿಂದ ತಂದು ನಗರದಲ್ಲಿ ಮಾರಾಟ ಮಾಡುವವರು ಇದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಬಹಳ ವಿರಳವಾಗ್ತಿದೆ. ವಿಶೇಷವೆಂದ್ರೆ ಈ ವರ್ಷ ಈ ನೇರಳೆ ಹಣ್ಣನ್ನ ಬೆಂಗಳೂರಿಂದ ತಂದು ದಾಂಡೇಲಿಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿರೋದು ಕಂಡು ಬರ್ತಿದೆ. ಬೆಂಗಳೂರಿಂದ ತರುವ ಹಣ್ಣು ಅದು ಹೈಬ್ರಿಡ್ ನೇರಳೆ ಹಣ್ಣು. ಕಾಡಿನಲ್ಲಿರುವಷ್ಟು ಎತ್ತರದ ಮರಗಳು ಬೆಂಗಳೂರಿನ ಮರಗಳಲ್ಲ, ಚಿಕ್ಕ ಚಿಕ್ಕ ಮರಗಳಾಗಿದ್ದು ಅಲ್ಲಿ ನೇರಳೆ ಹಣ್ಣನ್ನ ಬೆಳೆಯುವ ತೋಟವನ್ನೇ ಮಾಡ್ತಾರೆ. ಹಾಗೆ ಮಾಡಿದ ತೋಟಕ್ಕೆ ಏಪ್ರಿಲ್, ಮೇ ತಿಂಗಳಲ್ಲಿ ಹಣ್ಣುಗಳು ಫಲ ಬರೋದ್ರಿಂದ ಅದನ್ನ ಕೊಯ್ದು ರಾಶಿ ಇಟ್ಟು ಸವಾಲು ಮಾಡ್ತಾರೆ. ಅಲ್ಲಿಂದ ವ್ಯಾಪಾರಸ್ಥರು ಇಲ್ಲಿಗೆ ತಂದು ಮಾರಾಟ ಮಾಡ್ತಾರೆ. ದಾಂಡೇಲಿ ಜೊಯ್ಡಾ ಕಾಡಿನಲ್ಲಿ ಸಿಗುವ ಹಣ್ಣುಗಳು 20 ರೂಪಾಯಿಗೆ ಸಿಕ್ಕರೆ ಬೆಂಗಳೂರಿಂದ ಬರುವ ಹಣ್ಣು 1/4 ಕೆಜಿಗೆ 100 ರೂಪಾಯಿ, ಕೆಜಿಗೆ 400 ರೂಪಾಯಿ ಇರುತ್ತದೆ. ದಾಂಡೇಲಿ ವ್ಯಾಪಾರಿಯೊಬ್ಬ ಕೆಲ ದಿನಗಳಿಂದ ಪ್ರತಿನಿತ್ಯ 50 ಕೆಜಿಯವರೆಗೆ ನೇರಳೆ ಹಣ್ಣು ತಂದು ಮಾರಾಟ ಮಾಡ್ತಿದ್ದಾರೆ. ಸ್ಥಳೀಯ ನೇರಳೆ ಹಣ್ಣಿಗಿಂತ ಬೆಂಗಳೂರಿನ ನೇರಳೆ ಹಣ್ಣು ದುಬಾರಿ ಎನಿಸಿದ್ರೂ ಮಧುಮೇಹಿಗಳು ಖರೀದಿಗಾಗಿ ಮುಗಿಬೀಳುತ್ತಿರೋದು ಕಂಡು ಬರ್ತಿದೆ. ಬೆಂಗಳೂರಿನ ಕಳಿಸ್ತೀವಿ ರೀ, ಕೆಜಿ ಐತಿ 300 ರೂಪಾಯಿ. ಇಲ್ಲಿ ತೊಗೊಂಡು ಬಂದು ಮಾರಾಟ ಮಾಡ್ತೀವಿ. ಎಲ್ಲಿಂದ ತರಿಸ್ತೀರಿ? ಬೆಂಗಳೂರು. ಅಲ್ಲಿ ಅವ್ರಿಗೆ ಏನು ಹೆಂಗೆ ತರ್ತಾ ಅವ್ರು ಮಾಡ್ತಾರೆ? ಅವರು ಟಾಟಾ ಇರ್ತಿದ್ದಾಗ ಸವಾಲು ಆಗ್ತಿದ್ವಿ. ಸವಾಲಲ್ಲಿ ತಗೊಂಡು ನೀವು ಅದನ್ನು ತೊಗೊಂಡು ಬರ್ತೀವಿ. ಎಷ್ಟು ಕೆ ಜಿ ತಂದಿರಿ? ಹಾಗೆ ಒಂದು 50 ಕೆ ಜಿ ಮಾರಾಟ ಆಗತ್ತೆ? ಮಾರಾಟ ಅದು ಆಗ್ತಿದ್ವಿ. ಕೆ ಜಿ ಹೆಂಗೆ? ಕೆಜಿ 400 ರೂಪಾಯಿ. ಇನ್ನು ನೇರಳೆ ಹಣ್ಣು ಇದು ಔಷಧಿ ಗುಣವುಳ್ಳ ಹಣ್ಣಾಗಿದೆ. ಸಕ್ಕರೆ ಕಾಯಿಲೆ ಇರುವ ಬಹುತೇಕ ಜನರು ಈ ನೇರಳೆ ಹಣ್ಣನ್ನ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಬಳಸ್ತಾರೆ. ಇನ್ನು ಈ ನೇರಳೆ ಹಣ್ಣನ್ನ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಶುಭ ಸಮಾರಂಭಗಳಲ್ಲಿ ಜ್ಯೂಸ್ ಮಾಡಿ ಕೂಡ ನೀಡ್ತಾರೆ. ವಿಶೇಷವಾಗಿ ಬೆಂಗಳೂರಿಂದ ಬರುವ ನೇರಳೆ ಹಣ್ಣುಗಳಲ್ಲಿ ಜ್ಯೂಸ್ ಪ್ರಮಾಣ ಹೆಚ್ಚಿರೋದ್ರಿಂದ ಗ್ರಾಹಕರು ಅದನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ. ಆದರೆ ಸ್ಥಳೀಯವಾಗಿ ಸಿಗುವ ನೇರಳೆ ಹಣ್ಣಿನಷ್ಟು ಸವಿ ಬೆಂಗಳೂರಿನ ನೇರಳೆ ಹಣ್ಣಿನಲ್ಲಿ ಇರೋದಿಲ್ಲ ಎನ್ನುವುದು ಕೂಡ ವಾಸ್ತವ. ಬೆಂಗಳೂರಿನಲ್ಲಿ ನೇರಳೆ ಹಣ್ಣಿನ ತೋಟವನ್ನ ಮಾಡಿ ಹಣವನ್ನ ಮಾಡ್ತಾರೆ ಎಂದಾದ್ರೆ ದಟ್ಟ ಕಾಡಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ನೇರಳೆ ಹಣ್ಣನ್ನ ಒಂದು ಕೃಷಿಯಾಗಿ ಬೆಳೆಯಬಹುದು ಎನ್ನುತ್ತಾರೆ ಕೃಷಿ ತಜ್ಞರು. ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಬೆದರಿಕೆ ಸಂಬಂಧ ಕುಟುಂಬದವರು ದೂರು ನೀಡಿದ್ರೂ ಆರೋಪಿಯನ್ನ ಬಂಧಿಸದೆ ಪೊಲೀಸರು ಪರೋಕ್ಷವಾಗಿ ಅಂಜಲಿ ಕೊಲೆಗೆ ಕಾರಣರಾಗಿದ್ದಾರೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಆರೋಪಿಸಿದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಸೇಫ್ಟಿ ಅನ್ನೋದಿಲ್ಲ. ಸೇಫ್ಟಿ ಅನ್ನುವಂಥ ಯಾವುದೇ ವಿಷಯಗಳಿಲ್ಲ. ಮೊನ್ನೆ ನ್ಯಾಯ ಮಟ್ಟ ಮರ್ಡರ್ ಆಯಿತು. ಆ ಸಂದರ್ಭದಲ್ಲಿ ಇಡೀ ದೇಶವ್ಯಾಪಿ ಅದರ ಬಗ್ಗೆ ಚರ್ಚೆ ಆಯಿತು. ಇಷ್ಟೆಲ್ಲ ಚರ್ಚೆ ಆದರೂ ಸಹ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಳ್ಳೇ. ಶನಿವಾರ ಹಳಿಯಾಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಸುರಕ್ಷಿತವಾಗಿಲ್ಲ. ಕಳೆದ ಕೆಲವು ದಿನಗಳ ಹಿಂದೆ ನೇಹಾ ಹಿರೇಮಠ ಹತ್ಯೆಯಾದ ಸಂದರ್ಭದಲ್ಲಿ ಇಡೀ ದೇಶವ್ಯಾಪ್ತಿಯಲ್ಲಿ ಪ್ರಕರಣದ ಬಗ್ಗೆ ಚರ್ಚೆಯಾದರೂ ಸಹಿತ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪೊಲೀಸ್ ಇಲಾಖೆಯವರು ಯಥೇಚ್ಛಗೊಂಡಿಲ್ಲ. ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ದುಡ್ಡು ಕೊಟ್ಟು ಮಹಿಳೆಯರ ಪ್ರಾಣದ ಜೊತೆ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ.
ರಾಜ್ಯಪಾಲರು ಮಧ್ಯಸ್ಥಿಕೆ ವಹಿಸಬೇಕೆಂದು ಆಗ್ರಹಿಸಿದ್ರು. ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಪೊಲೀಸರ ವೈಫಲ್ಯವಿದೆ. ನೇಹಾ ತರನಾಗಿ ಕೊಲೆ ಮಾಡೋದಾಗಿ ಆರೋಪಿ ಹೇಳಿದ್ದಾನೆ. ಈ ಬಗ್ಗೆ ಅಂಜಲಿ ಮನೆಯವರು ದೂರು ಸಹ ನೀಡಿದ್ದಾರೆ. ಪೊಲೀಸರು ಆರೋಪಿಯನ್ನ ಬಂಧಿಸಿದ್ರೆ ಈ ಕೊಲೆ ತಪ್ಪಿಸಬಹುದಿತ್ತು. ಕೊಲೆಯನ್ನ ತಡೆಯದೆ ಕೊಲೆಗೆ ಪರೋಕ್ಷವಾಗಿ ಪೊಲೀಸರೇ ಕಾರಣರಾಗಿದ್ದಾರೆ ಎಂದು ದೂರಿದ್ರು. ಒಂದು ಕಡೆ ಸಾವಿರ ವಿದ್ಯಾರ್ಥಿಗಳ ಮಧ್ಯೆ ನೇಹಾ ಕೊಲೆ ಆಗ್ತಾಳೆ, ಮತ್ತೊಂದು ಕಡೆ ಅಂಜಲಿ ಮನೆ ಹೊಕ್ಕು ಕೊಲೆ ಮಾಡ್ತಾರೆ. ಇಷ್ಟೆಲ್ಲಾದ್ರೂ ಸಿಎಂ ಹಾಗೂ ಗೃಹ ಸಚಿವರು ಏನು ಆಗಿಯೇ ಇಲ್ಲ ಎನ್ನುವ ರೀತಿಯಲ್ಲಿ ಇದ್ದಾರೆ. ಇದರ ಬಗ್ಗೆ ಸಣ್ಣ ಪರಿಶೀಲನೆ ಸಹ ಮಾಡ್ತಿಲ್ಲ ಎಂದು ಅವರು ಹರಿಹಾಯ್ದರು. ಅಂಜಲಿ ಅಂಬೇಡ್ಕರ್ ಪ್ರಕರಣ ಒಳಗೆ ಆ ಹುಡುಗನಿಗೆ ಇವ್ರು ಅರೆಸ್ಟ್ ಮಾಡಿದ್ರು, ಅವನಾಗಿ ಸಿಗಾಬಿದ್ದೀವ್ರಿ. ಹುಡುಗ ಮೈಸೂರಿಗೆ ಹೋಗಿ ಮೈಸೂರಿನಿಂದ ಟ್ರೈನ್ ಒಳಗೆ ಬರಬೇಕಾದ್ರೆ ಒಂದು ಲೇಡಿ ಒಂದು ಬಾತ್ರೂಮಿಗೆ ಹೋದಾಗ ನೋಡಿದಾಗ ಅವಳು ಗಲಾಟೆ ಮಾಡಿದಂತೆ ಅವಳಿಗೆ ಚಾಕು ಹಾಕ್ಲಿಕ್ಕೆ ಹೋಗಿ ಅವ್ರ ಕೈಗೆ ತಾಗಿದ್ವಿ ಚಾಕು. ಅದರ ನಂತರ ಓಡೋದ. ಅದರ ನಂತರ ಹೋಗುವಂಥ ಟ್ರೈನಿಂದ ಕೆಳಗೆ ಜಿಗಿಲಿಕ್ಕೆ ಹೋಗಿ ತಲೆಗೆ ಪೆಟ್ಟು ಸತ್ತವ. ತಲೆಗೆ ಪೆಟ್ಟು ಸಿಕ್ಕಿದ್ದ. ಇಲ್ಲ ಅಲ್ಲಿ ಇವರೇನು ಮಾಡಿದ್ದಲ್ಲ ಅದು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಉದಯ್ ಹುಲಿ, ಸಂತೋಷ್ ಘಟಕಾಂಬಳೆ, ಚಂದ್ರಕಾಂತ್ ಕಮಾರ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಂಗೀತಾ ಜಾವಳೇಕರ್, ಮಾಲಾ ಹುಂಡೇಕರ್, ರತ್ನಮಾಲಾ ಮುಳೆ ಇತರರು ಇದ್ದರು. ಕ್ರೀಡಾಪಟುಗಳು ಉತ್ತಮ ಕ್ರೀಡಾ ಪ್ರದರ್ಶನ ಮಾಡಬೇಕು. ಕ್ರೀಡೆಗೆ ಪ್ರಾಮುಖ್ಯತೆ ನೀಡಿ ಒಳ್ಳೆಯ ಕ್ರೀಡಾಪಟುವಾಗಿ ಹೊರಹೊಮ್ಮಬೇಕೆಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ್ ಲಮಾಣಿ ಹೇಳಿದರು. ಹಳಿಯಾಳ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕ್ರೀಡೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಕ್ರೀಡಾಪಟುಗಳು ಸೋಲಿನಿಂದ ಎದೆಗುತ್ತದೆ, ನಿರಂತರ ಪರಿಶ್ರಮ ಪಟ್ಟರೆ ಗೆಲುವು ಸಾಧ್ಯವಾಗುತ್ತದೆ. ಕ್ರೀಡೆಯಲ್ಲಿ ಮೊದಲಿಗೆ ಸ್ಪರ್ಧಿಸುವ ಮನೋಭಾವನೆಯನ್ನ ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕೆಂದು ಹೇಳಿದರು. ಕ್ರೀಡೆಗಳು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಮತ್ತು ಕ್ರೀಡಾ ಮನೋಭಾವ ಬೆಳೆಸಲು ಉಪಯುಕ್ತವಾಗಿವೆ. ಸದೃಢವಾದ ಮನಸ್ಸು ಮತ್ತು ದೇಹ ಹೊಂದಬೇಕಾದ್ರೆ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಬಹುಮುಖ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರಾದ ಸಂಗಪ್ಪ ಅಂಗಡಿ, ಎನ್ಎಸ್ ಅಧಿಕಾರಿ ಲಕ್ಷ್ಮಣ್ ಕಾಳೆ, ಸಾಂಸ್ಕೃತಿಕ ಸಂಚಾಲಕರಾದ ಡಾಕ್ಟರ್ ಪರಮಾನಂದಾಸರ, ಉಪನ್ಯಾಸಕರಾದ ರಾಮಕೃಷ್ಣ ಗೌಡ, ಮಾರುತಿ ಚಿಬುಲ್ಕರ್, ಮಹಾದೇವಪ್ಪ ಹಂಚಿನಮನಿ ಇತರರು ಇದ್ದರು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ನಿಮ್ಮ ಕಾರವಾರದಲ್ಲಿ 2ನೇ ಬಾರಿಗೆ ಸುಪ್ರಸಿದ್ಧ ಸ್ವಾಗತ್ ಜ್ಯುವೆಲರ್ಸ್ ಇವರಿಂದ ಕಿಸ್ನಾ ಬ್ರ್ಯಾಂಡಿನ ಗೋಲ್ಡ್ ಅಂಡ್ ಡೈಮಂಡ್ ಗ್ರ್ಯಾಂಡ್ ಎಕ್ಸಿಬಿಷನ್ ಹಾಗೂ ಮಾರಾಟ. ಅಷ್ಟೇ ಅಲ್ಲದೆ ಡೈಮಂಡ್ ಮಾಂಗಲ್ಯ, ಚಿನ್ನದ ಉಂಗುರ, ಇತರೆ 11 ಬಹುಮಾನಗಳನ್ನ ಗೆಲ್ಲುವ ಅವಕಾಶ. 95% ಬೈಬ್ಯಾಕ್ ಗ್ಯಾರಂಟಿ ಹಾಗೂ ಐಜಿಐ ಡೈಮಂಡ್ ಸರ್ಟಿಫಿಕೇಟ್ ಕೂಡ ನೀಡಲಾಗುತ್ತದೆ. ಆಕರ್ಷಕ ದರದಲ್ಲಿ ಖರೀದಿಸಿ ಉಚಿತ ಬಹುಮಾನಗಳನ್ನ ನಿಮ್ಮದಾಗಿಸಿಕೊಳ್ಳಲು ತಪ್ಪದೇ ಬನ್ನಿ. ಇದೇ ಮೇ 18, 19, 20ನೇ ತಾರೀಕಿನಂದು. ಸ್ಥಳ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ, ಗ್ರೀನ್ ಸ್ಟ್ರೀಟ್, ಕಾರವಾರ.